ಕ್ವಿಕ್ ಭರ್ಜರಿ ಸಕ್ಸಸ್ ಆಯಿತು. ನೀಟ್ ವಿರೋಧಿ ಸಮರ ಆಯಿತು, ಆದರೆ ಅದನ್ನು ನಾವು ಕುಣಿದು ಕುಪ್ಪಳಿಸುವಂಗಿಲ್ಲ. ಜೀವಗಳನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗಲ್ಲ. ನೋವು ನಮಗಿದ್ದೇ ಇದೆ. ಈಗ ದೇಶದಲ್ಲಿ ಶುರುವಾಗಿದೆ ಹೊಸ ಆಂದೋಲನ. ರಿಸರ್ವೇಶನ್ ಹಟಾವೋ ಆಂದೋಲನ ಶುರುವಾಗಿದೆ. ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ RHA ಹವಾ. ರಿಸರ್ವೇಶನ್ ಹಟಾವೋ ಆಂದೋಲನ, RHA ಅಂದ್ರೆ ಅಬ್ಬಬ್ಬಾ 4.6 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಮಧ್ಯಾಹ್ನ 3 ಸಮಥಿಂಗ್ ಇತ್ತು, ಈಗ 4.6 ಆಗಿದೆ. ಇದು ರಾಜಕೀಯ ಪಕ್ಷ ಅಲ್ಲ, ನಾಗರಿಕ ಚಳವಳಿ, ಸಿವಿಲ್ ಮೂವ್ಮೆಂಟ್. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 109 ಪೋಸ್ಟ್ಗಳಿದ್ದಾವೆ. ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿಲ್ಲ. ಫೇರ್ ಎನಫ್, ವೆರಿ ಗುಡ್. ಬಿಜೆಪಿ ಬಂದ್ರೆ ಮೀಸಲಾತಿ ಬದಲಾಗೋ ನಿರೀಕ್ಷೆ ಇತ್ತು, ಆದರೆ ಅದು ಕೂಡ ನಿರೀಕ್ಷೆ ಕೂಡ ಹುಸಿಯಾಗಿದೆ ಅನ್ನೋದು ಇದರ ಹಿಂದಿನ ಅಜೆಂಡಾ. ಆದರೆ ಬಿಜೆಪಿ ಮೀಸಲಾತಿಯನ್ನು ರದ್ದು ಮಾಡಲಿಲ್ಲ. ಇವತ್ತಿನ ಜನರೇಷನ್ ಥಿಂಕಿಂಗ್ ಹೆಂಗಿದೆ ರೀ, ಅದೇ ಕಾರಣಕ್ಕೆ ಹೋರಾಟ ಆರಂಭ ಅಂತ ಹೇಳ್ತಾ ಇದೆ RHA. ಈಗ ನಾವು ಕಾಕ್ರೋಚ್ ಪಾರ್ಟಿನ ಆರಂಭದಲ್ಲಿ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಅಲ್ವಾ, ಆದರೆ ಅದರ ಇಂಪ್ಯಾಕ್ಟ್ ನೋಡಿದಾಗ ದೊಡ್ಡ ಮಟ್ಟದಲ್ಲಿದೆ. ಅದಕ್ಕೆ ತಕ್ಕದಾದಂಥ ಒಂದು ಮಟ್ಟದ ಗೆಲುವು ಸಿಕ್ಕಿದೆ. ಆದರೆ ಆ ಗೆಲುವನ್ನು ಸಂಭ್ರಮಿಸಿ ನಾವೇನೋ ಖುಷಿ ಪಟ್ಟು ಇರುವಂಥದ್ದಲ್ಲ. ದಿಸ್ ಈಸ್ ಅವರ್ ಸಿಚುವೇಶನ್. ನಮಗೆ ಗಾಯ ಮಾಡ್ಕೊಂಡಿದ್ದೀವಿ, ಮುಲಾಮ್ ಹಚ್ಚಿದ ತಕ್ಷಣನೇ ಎಲ್ಲ ಸರಿ ಹೋಗ್ಬಿಡುತ್ತಾ? ಇನ್ನು ಓಡಾಡೋಕ್ಕೆ ಸಮಯ ಬೇಕ್ರಿ. ಆಪ್ರೇಷನ್ ಆಗಿದೆ, ಹಬ್ಬ ಸಕ್ಸಸ್ ಆಯ್ತು, ಏನೋ ಅಂತೂ ಇಂತೂ ಓಕೆ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಕೊನೆಗೆ ಸಮಾಧಾನಕರ ಬಹುಮಾನ ಅಂತೀವಲ್ಲ ಹಂಗೆ. ಇದೇನು ಫಸ್ಟ್ ಪ್ರೈಸೋ ಸೆಕೆಂಡ್ ಪ್ರೈಸೋ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಅಲ್ಲ. ಇಟ್ ಹ್ಯಾಸ್ ಟು ಬಿ ಡನ್. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋದರ ಒಂದು ಸೂಚನೆ ಇದು. ಎಸ್, ಸದ್ಯಕ್ಕೆ ರಿಸರ್ವೇಶನ್ ಹಟಾವೋ ಆಂದೋಲನ ಜೋರಾಗಿ ನಡೀತಾ ಇದೆ. ಜಾತಿ ಆಧಾರಿತ ತಾರತಮ್ಯವನ್ನು ತೊಡೆದು ಹಾಕೋದು ಈ ಆಂದೋಲನದ ಪ್ರಮುಖ ಉದ್ದೇಶ. ಲೆಟ್ಸ್ ಮೂವ್ ಆನ್ ಕ್ವಿಕ್. ಸರ್ಕಾರ ಜನರ ಜಾತಿ ಗುರುತನ್ನು ಕೇಳಬಾರ್ದು. ವೆರಿ ಇಂಟ್ರೆಸ್ಟಿಂಗ್. ಬಹುತೇಕರಿಗೆ ಭಾವನೆ ಇದೆ, ಸರ್ಕಾರಗಳು ಜನರ ಜಾತಿ ಆಧಾರದಲ್ಲಿ ಗುರುತಿಸಬಾರ್ದು. ಆದರೆ ಬೇರೂರು ಬಿಟ್ಟಿದೆ ನಮ್ಮ ದೇಶದಲ್ಲಿ. ಟಿಕೆಟ್ ಕೊಡೋದು ಅದೇ, ಟಿಕೆಟ್ ಪಡೆಯೋದು ಅದೇ, ಎಲ್ಲವೂ ಟಿಕೆಟ್ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಇದೆ. ಯಾವುದೇ ಪ್ರಜೆನ ಬ್ರಾಹ್ಮಣ, ಜಾಟ್, ಗುರ್ಜರ್, ಮನುಷ್ಯರ ಥರ ಗುರ್ಸಕ್ಕೇನ್ರಿ? ಎಲ್ಲ ಮಹಾತ್ಮರ ವಾದ ಇದೆ ಅಲ್ವೇನ್ರಿ? SC ST ಅಂತ ಕರೆಯೋದು ಅವೆಲ್ಲ ನಿಲ್ಲಬೇಕು. ನಿಜ, ಇದರಿಂದ ಬಹುತೇಕ ಹಿನ್ನಡೆಗಳು ಕೂಡ ಆಗಿದ್ದಾವೆ. ಯಾವುದೇ ಸರ್ಕಾರಿ ಫಾರ್ಮ್ಗಳು, ಶಿಕ್ಷಣ ಪ್ರವೇಶ ಇರ್ಬೋದು. ಎಸ್, ಮೂವ್ ಆನ್ ಕ್ವಿಕ್. ಉದ್ಯೋಗ ಅರ್ಜಿಗಳಲ್ಲಿ ಜಾತಿ ಬರೆಯೋ ಅಗತ್ಯ ಇರಬಾರ್ದು. ಯಾಕೆ ಬೇಕು ಜಾತಿ ಅಂತ ಕೇಳ್ತಾ ಇದ್ದಾರೆ. ಉದ್ಯೋಗ ಅರ್ಜಿಗಳಲ್ಲಿ ಜಾತಿ ಬರೆಯೋ ಅಗತ್ಯ ಏನಿದೆ? ವೈ ಇಟ್ ಈಸ್ ಸೋ? ಒಂದು ರಾಷ್ಟ್ರ ಒಂದು ಗುರುತು, ಭಾರತೀಯ ಅನ್ನೋದೇ ಗುರಿ ಆಗಬೇಕು. ರಿಸರ್ವೇಶನ್ ಹಟಾವೋ. ಇನ್ನು ಕೆಲವ್ರಿಗಿರುತ್ತೆ ರಿಸರ್ವೇಶನ್ನ ಫಲಿತಾಂಶ ಬೇಕಾಗಿರುತ್ತೆ, ಬೆನಿಫಿಟ್ಸ್ ಬೇಕಾಗಿರುತ್ತೆ. ತೆಗೀರಿ, ಜಾತಿವಾದ ತೆಗೀರಿ ಅನ್ನುವ ಘೋಷಣೆ ಈಗ ಜೋರಾಗಿ ಸದ್ದು ಮಾಡ್ತಾ ಇದೆ. ನೋಡಿ, ನಮ್ಮಲ್ಲಿ ಡ್ಯುಯಲ್ ಸ್ಟ್ಯಾಂಡರ್ಡ್ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಆ ಜಾತಿಯಿಂದ ಗುರ್ಸ್ಕೊಳ್ಳೋಂಗಿಲ್ಲ, ಆದರೆ ಸರ್ಕಾರದಿಂದ ಎಲ್ಲ ಫೆಸಿಲಿಟೀಸ್ ಬರಬೇಕು. ನೋಡಿ, ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಸರ್ಕಾರದ ಸವಲತ್ತು ಎಲ್ಲೂ ನಿಲ್ಬಾರ್ದು. ನೀವು ಬಲಾಢ್ಯರಾಗಿದ್ದರೂ ಕೂಡ, ಶ್ರೀಮಂತರಾಗಿದ್ದರೂ ಕೂಡ, ಒಳ್ಳೆಯ ಅಧಿಕಾರದಲ್ಲಿದ್ದರೂ ಕೂಡ, ಅದಕ್ಕೆ ಅನೇಕ ಉದಾಹರಣೆಗಳನ್ನು ನೋಡಿರ್ತೀರಿ. ಇವತ್ತಿನ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಾಹುಕಾರ್. ಎಸ್, KPSC ಸಂಬಂಧಪಟ್ಟ ಹಾಗೆ ಸುಮಾ ಸಾಹುಕಾರ್ ಕೇಳಿದಿರಲ್ಲ, ಶಿವಶಂಕರಪ್ಪ ಸಾಹುಕಾರ್. ಹೆಸರಲ್ಲೇ ಸಾಹುಕಾರ ಅಷ್ಟೇ ಅಲ್ಲ, ಅವರ ಉದ್ಯೋಗದಲ್ಲೂ ಕೂಡ ಸಾಹುಕಾರರೇ ಇದ್ದರೂ ಕೂಡ ಬಡವ್ರ ಥರ ವರ್ಷಕ್ಕೆ 40,000 ಅಂತ ಆದಾಯ ಪತ್ರ ತೋರಿಸೋದು ಹೀಗೆಲ್ಲ ನಡೀತಾ ಇದೆ. ಇದು ಯಾಕೆ ಬೇಕು? ಇದು ರಗಳೇನೆ ಬೇಡ. ಎಷ್ಟು ಅರ್ಹರಿಗೆ, ಪ್ರತಿಭಾವಂತರಿಗೆ ಇದು ಅನ್ಯಾಯ ಆಗುತ್ತೆ ಅನ್ನೋದು ಅವರವರಿಗೆ ಗೊತ್ತಿರುತ್ತೆ.